ಜಾಲಿವುಡ್ ಸ್ಟುಡಿಯೋಗೆ 10 ದಿನಗಳ ರಿಲೀಫ್ ಫಿಕ್ಸಾ? ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ 10 ದಿನಗಳ ಅವಕಾಶ ಸಿಗುತ್ತಾ? 10 ದಿನಗಳ ಅವಕಾಶವನ್ನ ನೀಡಬಹುದು, ಕಾನೂನಿನಲ್ಲಿ ಅವಕಾಶ ನೀಡುವ ಸಾಧ್ಯತೆ ಇದೆ. ಆದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಅರ್ಜಿಯೇ ಬಂದಿಲ್ಲ ಅಂತ ನಿಯಮ ಉಲ್ಲಂಘಿಸಿದ್ದಾರೆ, ಕ್ರಮ ತೆಗೆದುಕೊಂಡಿದ್ದೇವೆ ಅಂತ ಮಂಡಳಿಯ ಅಧ್ಯಕ್ಷ ನರೇಂದ್ರ ಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಅರ್ಜಿಯೇ ಬಂದಿಲ್ಲವಂತೆ. ಈಗಾಗಲೇ ಅರ್ಜಿಯನ್ನ ವರ್ಗಾವಣೆ ಮಾಡಿದ್ದಾರೆ ಡಿಸಿ ಸಾಹೇಬರು ಅನ್ನೋದು ಒಂದು ಕಡೆ. ಆದರೆ ಈಗ ಮಂಡಳಿಯ ಅಧ್ಯಕ್ಷ ನರೇಂದ್ರ ಸ್ವಾಮಿ ಅವರು ಕೊಡ್ತಾ ಇರುವಂತಹ ಹೇಳಿಕೆ ಏನಂತಂದ್ರೆ, ಇನ್ನೂ ನಮಗೆ ಅರ್ಜಿನೇ ಬಂದಿಲ್ಲ ಅಂತ ಹೇಳಿ. ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಯಾವುದೇ ರೀತಿಯ ಅರ್ಜಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜಾಲಿವುಡ್ ಸಂಸ್ಥೆಗೆ 10 ದಿನಗಳ ರಿಲೀಫ್ ಕೊಡಬಹುದು. ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ 10 ದಿನಗಳ ಅವಕಾಶ ಸಿಗಬಹುದು. ಈ ಬಗ್ಗೆ ಅಧ್ಯಕ್ಷರೇ ಮಾತಾಡಿದ್ದಾರೆ. ಕೇಳಿ, ಸ್ವಲ್ಪ ಈ ಹೇಳಿಕೆ ಕೇಳಿ. ಈ ಹೇಳಿಕೆಗಳು ಅಥವಾ ಈ ಅವಕಾಶಗಳನ್ನ ನಾವಿನ್ನೂ ತೀರ್ಮಾನನೇ ಮಾಡಿಲ್ಲ. ಈಗ ನಮ್ಮ ಹತ್ರ ಯಾರು ಕೂಡ ಬಂದು ಯಾವ ಅರ್ಜಿನೂ ಬಂದಿಲ್ಲ. ನಮ್ಮ ಮೆಂಬರ್ ಸೆಕ್ರೆಟರಿ ಅವರು ಏನ್ ಹೇಳಿ, ನಿಮ್ಗೆ ಅದೇ ನಿಮಗೆ ನಾನು ಕೇಳ್ತೀನಿ. ಈಗ ಅವ್ರು ಅಲ್ಲಿ ಹೇಳಿರ್ಬೋದು, ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪಿಸಿಬಿ. ನಮ್ಮ ಡೈರೆಕ್ಷನ್ ನ ಪಾಲಿಸ್ತಾ ಇರೋದು ಜಿಲ್ಲಾಧಿಕಾರಿಗಳು. ಈಗ ಮನವಿ ಬಂದಾಗ ಅದನ್ನು ಪರಿಗಣಿಸ್ತಕ್ಕಂಥದಕ್ಕೂ ನಮಗೆ ಅವಕಾಶ ಇದೆ. ಮನವಿನೇ ಬಂದಿಲ್ಲ, ಈ ಪ್ರಶ್ನೆ ಉದ್ಭವ ಆಗಲ್ಲ. ಮತ್ತೆ ಇವತ್ತು ಆಸ್ ಆನ್ ರೆಕಾರ್ಡ್ ದೇ ಹ್ಯಾಡ್ ಬೀನ್ ಟು ದಿ ಕೋರ್ಟ್. ನಾನು ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ವೆನ್ ದ ಮ್ಯಾಟರ್ ಈಸ್ ಬಿಫೋರ್ ದಿ ಕೋರ್ಟ್, ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ಈಗ ಆ ಚರ್ಚೆ ನನಗೆ ಅವರು ಮಾತಾಡಿಲ್ಲ. ನಿಮ್ಮ ಮುಖಾಂತರ ವಿಷಯ ನನಗೆ ಅರಿವು ಬರ್ತಾ ಇದೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಆ ಒಂದು ಜಾಲಿವುಡ್ ಸಂಸ್ಥೆಗೆ ಕ್ಲಿಯರ್ ನೋಟಿಸ್ಗಳನ್ನ ಹಲವಾರು ಸಂದರ್ಭದಲ್ಲಿ ಮಂಡಳಿ ನೀಡಿದೆ. ನಮ್ಮ ರಾಮನಗರ ಆಫೀಸಿಂದ ಅವರಿಗೆ ಶೋಕಾಸ್ ನೋಟಿಸ್ಗಳನ್ನ ಪದೇ ಪದೇ ಕೊಟ್ಟಿದೆ. ಕೇಳಿ, ಸ್ವಲ್ಪ ಅಲೋ ಮಿ ಟು ಸ್ಪೀಕ್ ಫಾಸ್ಟ್. ಮೊದಲು ವಿಷಯನ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ತಪ್ಪಿದ್ದಾಗ ಬೇಕಾದ್ರೆ ಕೇಳಿ, ಉತ್ತರ ಕೊಡ್ತೀನಿ. ನನಗೆ ಗೊತ್ತಿದ್ರೆ ಹೇಳ್ತೀನಿ. ಆ ಒಂದು ನೋಟಿಸ್ಗಳು ಕೊಟ್ಟಾಗಲೂ ಕೂಡ ಅವರು ಸ್ಪಂದಿಸಿಲ್ಲ. ಜೊತೆಗೆ ಮೇನ್ ವಿಚಾರ, ನಿಮ್ಮೆಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಕ್ಕಂಥ, ಅವ್ರ ಕನ್ಸೆಂಟೇ ತಗೊಂಡಿಲ್ಲ, ಕನ್ಸೆಂಟ್ ಅಪ್ಲೈನೇ ಮಾಡಿಲ್ಲ. ನನ್ನ ಸಚ್ ಇಸ್ ದಿ ಥಿಂಗ್. ಇನ್ನಿತರ ವಿಚಾರನ ಮಾತಾಡೋದಕ್ಕೆ ಅವ್ರಿಗೆ ಹಕ್ಕೇ ಇಲ್ಲ. ಅಂಡ್ ವಿ ಆರ್ ನಾಟ್ ಅಗೇನ್ಸ್ಟ್ ದಿಸ್ ಬಿಗ್ ಬಾಸ್. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ರಂಜಿತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ನಾವು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರ ಮಾತನ್ನ ನೋಡ್ತಾ ಇದ್ವಿ. ಮತ್ತೊಂದು ಕಡೆ ಈಗ ಯಾವ ರೀತಿಯ ಅವಕಾಶಗಳಿದೆ ಅನ್ನೋದ್ರ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ಏನಾಗಬಹುದು? ಅಂತಿಮವಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅವಕಾಶವನ್ನ ಕೊಡಬಹುದಾ, ಹೇಗೆ? ನೋಡಿ ಶ್ರೀಪಾದ್ ಪಾಟೀಲ್, ಈಗ ಅವಕಾಶ ಇರೋದು ಜಾಲಿವುಡ್ ಏನು ಆ ಒಂದು ಪಾರ್ಕ್ ಏನಿದೆ ಅದನ್ನ ಓಪನ್ ಮಾಡೋದಕ್ಕೆ ಅವಕಾಶ ಇರೋದು ಕೇವಲ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಮಾತ್ರ. ಈಗ ಜಿಲ್ಲಾಧಿಕಾರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಪೊಲ್ಯೂಷನ್ ಬೋರ್ಡ್ ಅವರು ಏನ್ ಮಾಡ್ತಾರೆ, ಅವರ ತೀರ್ಮಾನದ ಮೇಲೆ ನಿಂತಿರೋದು. ನಾವು ಅವರ ಮನವಿಯನ್ನ ಪುರಸ್ಕರಿಸಿದ್ದೇವೆ. 10 ದಿನಗಳ ಅವಕಾಶ ಅವರೇನು ಇದನ್ನ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ, ಅದನ್ನ ನಾವು ಕೊಡೋದಕ್ಕೆ ಒಪ್ಕೊಂಡಿದ್ದೀವಿ. ಆದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಏನ್ ಹೇಳ್ತಾರೆ ಅನ್ನೋದೇ ಈಗಿರುವಂತ ಕುತೂಹಲ. ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಿ, ನಾವು 2024ರಿಂದಲೂ ಕೂಡ ಇವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾ ಬರ್ತಾ ಇದ್ದೀವಿ. ಆದ್ರೆ ಇಲ್ಲಿವರೆಗೂ ಕೂಡ ಅದನ್ನ ಸರಿಪಡಿಸುವಂತ ಗೋಜಿಗೆ ಇವರು ಹೋಗಿಲ್ಲ. ಈ ಕಾರಣದಿಂದ ಇಲ್ಲಿ ಸ್ಪಷ್ಟವಾದ ಉಲ್ಲಂಘನೆ ಆಗಿದೆ. ಮತ್ತೆ ಕಲುಷಿತ ನೀರು, ಈ ನೀರನ್ನ ಅವರು ಯಾವುದೇ ಶುದ್ಧೀಕರಣ ಮಾಡದೆ ಇವರು ಮೋರಿಗಳಿಗೆ ಬಿಡ್ತಾ ಇದ್ದಾರೆ. ಅದರ ಜೊತೆಗೆ ಇವರು ಸೌಂಡ್ ಪೊಲ್ಯೂಷನ್ ಅಲ್ಲಿ ಯಾವುದೇ ಜನರೇಟರ್ಗೆ ಅವಕಾಶ ಇಲ್ಲದೆ ಇದ್ರೂ ಕೂಡ ಜನರೇಟರ್ ಅನ್ನ ಬಳಸ್ತಾ ಇದ್ದಾರೆ. ಆ ಸ್ಥಳದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಅಥವಾ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ, ಅದರ ಪರವಾನಗಿ ಇವರು ಪಡ್ಕೊಂಡಿಲ್ಲ. ಇದೆಲ್ಲವೂ ಕೂಡ ಜಾಲಿವುಡ್ ರೆಸಾರ್ಟ್ ಏನಿದೆಯಲ್ಲ ಅವರು ಮಾಡಿರುವಂತ ದೊಡ್ಡ ಎಡವಟ್ಟು. ಇದನ್ನ ಸರಿಪಡಿಸಿಕೊಳ್ಳೋದಕ್ಕೆ ನಾವು ಹಲವಾರು ಬಾರಿ ಅವರಲ್ಲಿ ಮನವಿ ಕೂಡ ಮಾಡಿದ್ದೀವಿ.
ನಮ್ಮ ನೋಟಿಸ್ ಅನ್ನ ಅವರು ರಿಸೀವ್ ಮಾಡೋದಕ್ಕೂ ಕೂಡ ಮುಂದಾಗಿರಲಿಲ್ಲ. ಈ ಕಾರಣದಿಂದ ಅವರು ಎಲ್ಲವನ್ನು ಕೂಡ ಪರಿಶೀಲಿಸಿಕೊಂಡೇ ಅಥವಾ ಎಲ್ಲವನ್ನು ಸರಿ ಮಾಡಿಕೊಂಡೇ ಇನ್ನು ಮುಂದಿನ ಹಂತದಲ್ಲಿ ಅವರು ಹೋಗ್ಬೇಕು ಅನ್ನೋದನ್ನ ಹೇಳಿದ್ದಾರೆ. ಇತ್ತೀಚೆಗೆ ನಾವು ನೋಡ್ತಾ ಹೋದ್ರೆ ಅಲ್ಲಿ ಆದಂತ ಕೆಲವೆರಡು ಗ್ಯಾಸ್ ದುರಂತಗಳನ್ನ ಗಮನಿಸಿ ಆದ ನಂತರ ಇಂಥ ಕಾರ್ಯಕ್ರಮಗಳಿಗೆ ಅವಕಾಶವನ್ನ ಕೊಡುವಾಗ ಎಲ್ಲಾ ಕಾನೂನು ರೀತಿಯ ಎಲ್ಲಾ ನಿಯಮಗಳನ್ನ ಪಾಲಿಸಿಕೊಂಡೇ ಮಾಡಬೇಕು ಅನ್ನುವಂತ ವಿಚಾರ ಮುನ್ನೆಲೆಗೂ ಕೂಡ ಬಂದಿದೆ. ಹೀಗೆಲ್ಲ ಇರುವಾಗ ಈಗ ಪೊಲ್ಯೂಷನ್ ಬೋರ್ಡ್ ಅವರ ತೀರ್ಮಾನವೇ ಅಂತಿಮವಾಗಿದೆ. ಪೊಲ್ಯೂಷನ್ ಬೋರ್ಡ್ನ ಅಧ್ಯಕ್ಷರು ಕೂಡ ಮಾತನಾಡ್ತಾ ಹೇಳಿದ್ದಾರೆ, ಕಾನೂನು ಎಲ್ಲರಿಗೂ ಕೂಡ ಒಂದೇ ಅನ್ನೋದನ್ನು ಹೇಳಿದ್ದಾರೆ. ಇಲ್ಲಿ ನಿಯಮ ಬಾಹಿರವಾಗಿ ಆಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿರೋದ್ರಿಂದಾಗಿ ಅವರ ಅಂಗಳದಲ್ಲಿ ಚೆಂಡಿದೆ. ಒಂದು ವೇಳೆ ಇವತ್ತೇನಾದ್ರೂ ಪೊಲ್ಯೂಷನ್ ಬೋರ್ಡ್ ಇವರ ಮನವಿಯನ್ನ ಪುರಸ್ಕರಿಸಿ 10 ದಿನಗಳ ಕಾಲಾವಕಾಶವನ್ನ ಡಿಸಿ ಅವರು ಕೊಟ್ಟಂಗೆ ಇವರೇನಾದ್ರೂ ಕೊಟ್ಟರು ಅನ್ನೋದಾದ್ರೆ ಜಾಲಿವುಡ್ ಸ್ಟುಡಿಯೋ ಇವತ್ತೇ ಓಪನ್ ಆಗುತ್ತೆ. ಈಗಲ್ಟನ್ ರೆಸಾರ್ಟ್ ನಲ್ಲಿ ಇದ್ದಂತ ಎಲ್ಲಾ ಸಿಬ್ಬಂದಿಗಳು ಕೂಡ ಜಾಲಿವುಡ್ ಸ್ಟುಡಿಯೋಗೆ ಶಿಫ್ಟ್ ಆಗ್ತಾರೆ. ಆದ್ರೆ ಜಾಲಿವುಡ್ ಸ್ಟುಡಿಯೋವನ್ನ ಹೊರತುಪಡಿಸಿ ಬೇರೆ ಯಾವ ಜಾಗದಲ್ಲಿ ಸೆಟಪ್ ಮಾಡಿಕೊಂಡು ಬಿಗ್ ಬಾಸ್ ಸೀಸನ್ 12 ಮತ್ತೊಮ್ಮೆ ಸೆಟಪ್ ಮಾಡಿಕೊಂಡು ಬರುವಂತ ಯಾವುದೇ ಪ್ರಮೇಯ ಇಲ್ಲ. ಯಾಕಂತ ಹೇಳಿದ್ರೆ 1.5-2 ತಿಂಗಳುಗಳ ಕಾಲ ಒಂದಿಷ್ಟು ತಯಾರಿಗಳು ಬೇಕಾಗತ್ತೆ. ಲಕ್ಸುರಿ ಮನೆ ಅದು, ಒಂದು ಲಕ್ಸುರಿ ಆದಂತ ವಿಲ್ಲಾ ಅಥವಾ ಲಕ್ಸುರಿ ಆದಂತ ಒಂದು ಸೆಟಪ್ ಇರೋದ್ರಿಂದಾಗಿ ಈ ಬಿಗ್ ಬಾಸ್ ಕೂಡ ಅದೇ ಒಂದು ಸೀಮಿತವಾದಂತ ಜಾಗದಲ್ಲಿ ಆಗೋದ್ರಿಂದಾಗಿ ಬಹುತೇಕ ಅದೆಲ್ಲವೂ ಕೂಡ ಈಗ ಪ್ರಸ್ತುತ ಇರೋದು. ಇನ್ನು ಇದನ್ನು ಹೊರತುಪಡಿಸಿ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅವಕಾಶ ಕೊಡದೇ ಹೋದ್ರೆ ಜಾಲಿವುಡ್ ಸ್ಟುಡಿಯೋಗೆ 10 ದಿನಗಳ ರಿಲೀಫ್ ಫಿಕ್ಸಾ? ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ 10 ದಿನಗಳ ಅವಕಾಶ ಸಿಗುತ್ತಾ? 10 ದಿನಗಳ ಅವಕಾಶವನ್ನ ನೀಡಬಹುದು, ಕಾನೂನಿನಲ್ಲಿ ಅವಕಾಶ ನೀಡುವ ಸಾಧ್ಯತೆ ಇದೆ. ಆದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಅರ್ಜಿಯೇ ಬಂದಿಲ್ಲ ಅಂತ ನಿಯಮ ಉಲ್ಲಂಘಿಸಿದ್ದಾರೆ, ಕ್ರಮ ತೆಗೆದುಕೊಂಡಿದ್ದೇವೆ ಅಂತ ಮಂಡಳಿಯ ಅಧ್ಯಕ್ಷ ನರೇಂದ್ರ ಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಅರ್ಜಿಯೇ ಬಂದಿಲ್ಲವಂತೆ. ಈಗಾಗಲೇ ಅರ್ಜಿಯನ್ನ ವರ್ಗಾವಣೆ ಮಾಡಿದ್ದಾರೆ ಡಿಸಿ ಸಾಹೇಬರು ಅನ್ನೋದು ಒಂದ್ ಕಡೆ. ಆದ್ರೆ ಈಗ ಮಂಡಳಿಯ ಅಧ್ಯಕ್ಷ ನರೇಂದ್ರ ಸ್ವಾಮಿ ಅವರು ಕೊಡ್ತಾ ಇರುವಂತಹ ಹೇಳಿಕೆ ಏನಂತಂದ್ರೆ ಇನ್ನೂ ನಮಗೆ ಅರ್ಜಿನೇ ಬಂದಿಲ್ಲ ಅಂತ ಹೇಳಿ. ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಯಾವುದೇ ರೀತಿಯ ಅರ್ಜಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜಾಲಿವುಡ್ ಸಂಸ್ಥೆಗೆ 10 ದಿನಗಳ ರಿಲೀಫ್ ಕೊಡಬಹುದು, ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ 10 ದಿನಗಳ ಅವಕಾಶ ಸಿಗಬಹುದು. ಈ ಬಗ್ಗೆ ಅಧ್ಯಕ್ಷರೇ ಮಾತಾಡಿದ್ದಾರೆ. ಕೇಳಿ ಸ್ವಲ್ಪ ಈ ಹೇಳಿಕೆಗಳು ಅಥವಾ ಈ ಅವಕಾಶಗಳನ್ನ ನಾವಿನ್ನೂ ತೀರ್ಮಾನನೇ ಮಾಡಿಲ್ಲ. ಈಗ ನಮ್ಮ ಹತ್ರ ಯಾರು ಕೂಡ ಬಂದು ಯಾವ ಅರ್ಜಿನೂ ಬಂದಿಲ್ಲ. ನಮ್ಮ ಮೆಂಬರ್ ಸೆಕ್ರೆಟರಿ ಅವರೇ ಏನ್ ಹೇಳಿ, ನಿಮ್ಗೆ ಅದೇ ನಿಮಗೆ ನಾನು ಕೇಳ್ತೀನಿ. ಈಗ ಅವ್ರು ಅಲ್ಲಿ ಹೇಳಿರ್ಬೋದು, ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ PCB. ನಮ್ಮ ಡೈರೆಕ್ಷನ್ ನ ಪಾಲಿಸ್ತಾ ಇರೋದು ಜಿಲ್ಲಾಧಿಕಾರಿಗಳು. ಈಗ ಮನವಿ ಬಂದಾಗ ಅದನ್ನು ಪರಿಗಣಿಸ್ತಕ್ಕಂಥದಕ್ಕೂ ನಮ್ಗೆ ಅವಕಾಶ ಇದೆ. ಮನವಿನೇ ಬಂದಿಲ್ಲ, ಈ ಪ್ರಶ್ನೆ ಉದ್ಭವ ಆಗಲ್ಲ. ಮತ್ತೆ ಇವತ್ತು ಆಸ್ ಆನ್ ರೆಕಾರ್ಡ್ ದೇ ಹ್ಯಾಡ್ ಬೀನ್ ಟು ದಿ ಕೋರ್ಟ್. ನಾನು ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ವೆನ್ ದ ಮ್ಯಾಟರ್ ಈಸ್ ಬಿಫೋರ್ ದಿ ಕೋರ್ಟ್ ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ಈಗ ಆ ಚರ್ಚೆ ನನಗೆ ಅವರು ಮಾತಾಡಿಲ್ಲ. ನಿಮ್ಮ ಮುಖಾಂತರ ವಿಷಯ ನನಗೆ ಅರಿವು ಬರ್ತಾ ಇದೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಆ ಒಂದು ಜಾಲಿವುಡ್ ಸಂಸ್ಥೆಗೆ ಕ್ಲಿಯರ್ ನೋಟಿಸ್ಗಳನ್ನ ಹಲವಾರು ಸಂದರ್ಭದಲ್ಲಿ ಮಂಡಳಿ ನೀಡಿದೆ. ನಮ್ಮ ರಾಮನಗರ ಆಫೀಸಿಂದ ಅವರಿಗೆ ಶೋಕಾಸ್ ನೋಟಿಸ್ಗಳನ್ನ ಪದೇ ಪದೇ ಕೊಟ್ಟಿದೆ. ಕೇಳಿ ಸ್ವಲ್ಪ, ಅಲೋ ಮಿ ಟು ಸ್ಪೀಕ್ ಫಾಸ್ಟ್. ಮೊದಲು ವಿಷಯನ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ತಪ್ಪಿದ್ದಾಗ ಬೇಕಾದ್ರೆ ಕೇಳಿ ಉತ್ತರ ಕೊಡ್ತೀನಿ, ನನಗೆ ಗೊತ್ತಿದ್ರೆ ಹೇಳ್ತೀನಿ. ಆ ಒಂದು ನೋಟಿಸ್ಗಳು ಕೊಟ್ಟಾಗಲೂ ಕೂಡ ಅವರು ಸ್ಪಂದಿಸಿಲ್ಲ. ಜೊತೆಗೆ ಮೇನ್ ವಿಚಾರ, ನಿಮ್ಮೆಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಕ್ಕಂಥ, ಅವ್ರ ಕನ್ಸೆಂಟೇ ತಗೊಂಡಿದ್ದಾರೆ, ಕನ್ಸೆಂಟ್ ಅಪ್ಲೈನೇ ಮಾಡಿಲ್ಲ. ವೆನ್ ಸಚ್ ಇಸ್ ದಿ ಥಿಂಗ್, ಇನ್ನಿತರ ವಿಚಾರನ ಮಾತಾಡೋದಕ್ಕೆ ಅವ್ರಿಗೆ ಹಕ್ಕೇ ಇಲ್ಲ. ಅಂಡ್ ವಿ ಆರ್ ನಾಟ್ ಅಗೇನ್ಸ್ಟ್ ದಿಸ್ ಬಿಗ್ ಬಾಸ್. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ರಂಜಿತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ನಾವು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರ ಮಾತನ್ನ ನೋಡ್ತಾ ಇದ್ವಿ.
ಮತ್ತೊಂದ್ ಕಡೆ ಈಗ ಯಾವ ರೀತಿ ಅವಕಾಶಗಳಿದೆ ಅನ್ನೋದ್ರ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ಏನಾಗ್ಬೋದು? ಅಂತಿಮವಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅವಕಾಶವನ್ನ ಕೊಡಬಹುದಾ ಹೇಗೆ? ನೋಡಿ ಶ್ರೀಪಾದ್ ಪಾಟೀಲ್, ಈಗ ಅವಕಾಶ ಇರೋದು ಜಾಲಿವುಡ್ ಏನು ಆ ಒಂದು ಏನು ಪಾರ್ಕ್ ಏನಿದೆ ಅದನ್ನ ಓಪನ್ ಮಾಡೋದಕ್ಕೆ ಅವಕಾಶ ಇರೋದು ಕೇವಲ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಮಾತ್ರ. ಈಗ ಜಿಲ್ಲಾಧಿಕಾರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಪೊಲ್ಯೂಷನ್ ಬೋರ್ಡ್ ಅವರು ಏನ್ ಮಾಡ್ತಾರೆ ಅವರ ತೀರ್ಮಾನದ ಮೇಲೆ ನಿಂತಿರೋದು. ನಾವು ಅವರ ಮನವಿಯನ್ನ ಪುರಸ್ಕರಿಸಿದ್ದೇವೆ. 10 ದಿನಗಳ ಅವಕಾಶ ಅವರೇನು ಇದನ್ನ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ, ಅದನ್ನ ನಾವು ಕೊಡೋದಕ್ಕೆ ಒಪ್ಕೊಂಡಿದೀವಿ. ಆದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಏನ್ ಹೇಳ್ತಾರೆ ಅನ್ನೋದೇ ಈಗಿರುವಂತ ಕುತೂಹಲ. ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಿ, ನಾವು 2024ರಿಂದಲೂ ಕೂಡ ಇವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾ ಬರ್ತಾ ಇದೀವಿ. ಆದ್ರೆ ಇಲ್ಲಿವರೆಗೂ ಕೂಡ ಅದನ್ನ ಸರಿಪಡಿಸುವಂತ ಗೋಜಿಗೆ ಇವರು ಹೋಗಿಲ್ಲ. ಈ ಕಾರಣದಿಂದ ಇಲ್ಲಿ ಸ್ಪಷ್ಟವಾದ ಉಲ್ಲಂಘನೆ ಆಗಿದೆ. ಮತ್ತೆ ಕಲುಷಿತ ನೀರು, ಈ ನೀರನ್ನ ಅವರು ಯಾವುದೇ ಶುದ್ಧೀಕರಣ ಮಾಡದೆ ಇವರು ಮೋರಿಗಳಿಗೆ ಬಿಡ್ತಾ ಇದ್ದಾರೆ. ಅದರ ಜೊತೆಗೆ ಇವರು ಸೌಂಡ್ ಪೊಲ್ಯೂಷನ್ ಅಲ್ಲಿ ಯಾವುದೇ ಜನರೇಟರ್ಗೆ ಅವಕಾಶ ಇಲ್ಲದೆ ಇದ್ರೂ ಕೂಡ ಜನರೇಟರ್ ಅನ್ನ ಬಳಸ್ತಾ ಇದ್ದಾರೆ. ಆ ಸ್ಥಳದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಅಥವಾ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ, ಅದರ ಪರವಾನಗಿ ಇವರು ಪಡ್ಕೊಂಡಿಲ್ಲ. ಇದೆಲ್ಲವೂ ಕೂಡ ಜಾಲಿವುಡ್ ರೆಸಾರ್ಟ್ ಏನಿದೆಯಲ್ಲ ಅವರು ಮಾಡಿರುವಂತ ದೊಡ್ಡ ಎಡವಟ್ಟು. ಇದನ್ನ ಸರಿಪಡಿಸಿಕೊಳ್ಳೋದಕ್ಕೆ ನಾವು ಹಲವಾರು ಬಾರಿ ಅವರಲ್ಲಿ ಮನವಿ ಕೂಡ ಮಾಡಿದೀವಿ. ನಮ್ಮ ನೋಟಿಸ್ ಅನ್ನ ಅವರು ರಿಸೀವ್ ಮಾಡೋದಕ್ಕೂ ಕೂಡ ಮುಂದಾಗಿರಲಿಲ್ಲ. ಈ ಕಾರಣದಿಂದ ಅವರು ಎಲ್ಲವನ್ನು ಕೂಡ ಪರಿಶೀಲಿಸಿಕೊಂಡೇ ಅಥವಾ ಎಲ್ಲವನ್ನು ಸರಿ ಮಾಡಿಕೊಂಡೇ ಇನ್ನು ಮುಂದಿನ ಹಂತದಲ್ಲಿ ಅವರು ಹೋಗ್ಬೇಕು ಅನ್ನೋದನ್ನ ಹೇಳಿದ್ದಾರೆ. ಇತ್ತೀಚೆಗೆ ನಾವು ನೋಡ್ತಾ ಹೋದ್ರೆ ಅಲ್ಲಿ ಆದಂತ ಕೆಲವೆರಡು ಗ್ಯಾಸ್ ದುರಂತಗಳನ್ನ ಗಮನಿಸಿ ಆದ ನಂತರ ಇಂಥ ಕಾರ್ಯಕ್ರಮಗಳಿಗೆ ಅವಕಾಶವನ್ನ ಕೊಡುವಾಗ ಎಲ್ಲಾ ಕಾನೂನು ರೀತಿಯ ಎಲ್ಲಾ ನಿಯಮಗಳನ್ನ ಪಾಲಿಸಿಕೊಂಡೇ ಮಾಡಬೇಕು ಅನ್ನುವಂತ ವಿಚಾರ ಮುನ್ನೆಲೆಗೂ ಕೂಡ ಬಂದಿದೆ. ಹೀಗೆಲ್ಲ ಇರುವಾಗ ಈಗ ಪೊಲ್ಯೂಷನ್ ಬೋರ್ಡ್ ಅವರ ತೀರ್ಮಾನವೇ ಅಂತಿಮವಾಗಿದೆ. ಪೊಲ್ಯೂಷನ್ ಬೋರ್ಡ್ ನ ಅಧ್ಯಕ್ಷರು ಕೂಡ ಮಾತನಾಡ್ತಾ ಹೇಳಿದ್ದಾರೆ, ಕಾನೂನು ಎಲ್ಲರಿಗೂ ಕೂಡ ಒಂದೇ ಅನ್ನೋದನ್ನು ಹೇಳಿದ್ದಾರೆ. ಇಲ್ಲಿ ನಿಯಮ ಬಾಹಿರವಾಗಿ ಆಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿರೋದ್ರಿಂದಾಗಿ ಅವರ ಅಂಗಳದಲ್ಲಿ ಚೆಂಡಿದೆ. ಒಂದು ವೇಳೆ ಇವತ್ತೇನಾದ್ರೂ ಪೊಲ್ಯೂಷನ್ ಬೋರ್ಡ್ ಇವರ ಮನವಿಯನ್ನ ಪುರಸ್ಕರಿಸಿ 10 ದಿನಗಳ ಕಾಲಾವಕಾಶವನ್ನ ಡಿಸಿ ಅವರು ಕೊಟ್ಟಂಗೆ ಇವರೇನಾದ್ರೂ ಕೊಟ್ಟರು ಅನ್ನೋದಾದ್ರೆ ಜಾಲಿವುಡ್ ಸ್ಟುಡಿಯೋ ಇವತ್ತೇ ಓಪನ್ ಆಗುತ್ತೆ. ಈಗಲ್ಟನ್ ರೆಸಾರ್ಟ್ ನಲ್ಲಿ ಇದ್ದಂತ ಎಲ್ಲಾ ಸಿಬ್ಬಂದಿಗಳು ಕೂಡ ಜಾಲಿವುಡ್ ಸ್ಟುಡಿಯೋಗೆ ಶಿಫ್ಟ್ ಆಗ್ತಾರೆ. ಆದ್ರೆ ಜಾಲಿವುಡ್ ಸ್ಟುಡಿಯೋವನ್ನ ಹೊರತುಪಡಿಸಿ ಬೇರೆ ಯಾವ ಜಾಗದಲ್ಲಿ ಸೆಟಪ್ ಮಾಡಿಕೊಂಡು ಬಿಗ್ ಬಾಸ್ ಸೀಸನ್ 12 ಮತ್ತೊಮ್ಮೆ ಸೆಟಪ್ ಮಾಡಿಕೊಂಡು ಬರುವಂತ ಯಾವುದೇ ಪ್ರಮೇಯ ಇಲ್ಲ. ಯಾಕಂತ ಹೇಳಿದ್ರೆ 1.5-2 ತಿಂಗಳುಗಳ ಕಾಲ ಒಂದಿಷ್ಟು ತಯಾರಿಗಳು ಬೇಕಾಗತ್ತೆ. ಲಕ್ಸುರಿ ಮನೆ ಅದು, ಒಂದು ಲಕ್ಸುರಿ ಆದಂತ ವಿಲ್ಲಾ ಅಥವಾ ಲಕ್ಸುರಿ ಆದಂತ ಒಂದು ಸೆಟಪ್ ಇರೋದ್ರಿಂದಾಗಿ ಈ ಬಿಗ್ ಬಾಸ್ ಕೂಡ ಅದೇ ಒಂದು ಸೀಮಿತವಾದಂತ ಜಾಗದಲ್ಲಿ ಆಗೋದ್ರಿಂದಾಗಿ ಬಹುತೇಕ ಅದೆಲ್ಲವೂ ಕೂಡ ಈಗ ಪ್ರಸ್ತುತ ಇರೋದು. ಇನ್ನು ಇದನ್ನು ಹೊರತುಪಡಿಸಿ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅವಕಾಶ ಕೊಡದೇ ಹೋದ್ರೆ